ನಮಸ್ಕಾರ ಸ್ನೇಹಿತರೆ, RV ನಿಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ನೆಲೆಸಬೇಕು, ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಮಂತ್ರವನ್ನು ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಸ್ನೇಹಿತರೆ, ಕುಬೇರ ಅಷ್ಟಲಕ್ಷ್ಮಿ ಮಂತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ನಾವು ಈ ಕುಬೇರ ಅಷ್ಟಲಕ್ಷ್ಮಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಈ ಕುಬೇರ ಅಷ್ಟಲಕ್ಷ್ಮಿ ಮಂತ್ರವನ್ನು ಯಾವಾಗ ಜಪಿಸಬೇಕು, ಹೇಗೆ ಜಪಿಸಬೇಕು, ಇದರಿಂದ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಪ್ರಚಲಿತದಲ್ಲಿರುವಂತಹ ಕುಬೇರ ಮಂತ್ರ, ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಸ್ನೇಹಿತರೆ, ಈ ಮಂತ್ರವನ್ನು ನಾವು ಪ್ರತಿದಿನ ಬೆಳಿಗ್ಗೆ ಜಪಿಸಬೇಕು. ಸ್ನಾನ ಮಾಡಿ ಪ್ರತಿದಿನ ಬೆಳಿಗ್ಗೆ ಶುಕ್ರವಾರ ದಿನ ಜಪಿಸುವುದರಿಂದ ತುಂಬ ಲಾಭಗಳಿದೆ. ನೀವು ಮೊದಲು ಪ್ರಾರಂಭ ಮಾಡುವುದನ್ನು ಶುಕ್ರವಾರ ದಿನ ಪ್ರಾರಂಭ ಮಾಡಿ, ಸ್ನಾನ ಸಂಧ್ಯಾದಿಗಳನ್ನು ಮಾಡಿ ಮನೆಯಲ್ಲಿ. ನಂತರ ಬೆಳಗಿನ ಟೈಮ್ ಈ ಮಂತ್ರವನ್ನು ಜಪಿಸಿ. ದೇವರ ಮನೆಯಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಜಪಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ, ಧನ ಪ್ರಾಪ್ತಿ, ಸಮೃದ್ಧಿ, ಉದ್ಯೋಗದಲ್ಲಿ ಪ್ರಾಪ್ತಿ ದೊರೆಯುತ್ತದೆ. ಯಾವುದಪ್ಪ ಮಂತ್ರ ಅಂದರೆ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಾಯ ಪುರಾಯ ನಮಃ. ಹಾಗೆ ಮತ್ತೊಂದು ಸರಿ ಹೇಳ್ತೀನಿ. ಓಂ ಹ್ರೀಂ ಶ್ರೀಂ ಕ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಾಯ ಪುರಾಯ ನಮಃ. ಈ ಅಷ್ಟಲಕ್ಷ್ಮಿ ಮಂತ್ರವನ್ನು ದಿನನಿತ್ಯ ಸ್ನಾನವನ್ನು ಮಾಡಿ ಸಂಜೆ ಅಥವಾ ಬೆಳಿಗ್ಗೆ ಮನೆಯಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಸ್ಫಟಿಕ ಮಾಲೆ ಅಥವಾ ಕಮಲದ ಮಣಿಯನ್ನು ಹಿಡಿದುಕೊಂಡು 108 ಸರಿ ಜಪ ಮಾಡುವುದರಿಂದ ಮನೆಯಲ್ಲಿ ಧನ ಪ್ರಾಪ್ತಿಯಾಗ್ತದೆ, ಶಾಂತಿ ನೆಲೆಸ್ತದೆ, ಸಮೃದ್ಧಿ ಆಗ್ತದೆ, ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗ್ತದೆ. ಸ್ನೇಹಿತರೆ, ಇದರ ಜೊತೆಗೆ ನಮಗೆ ಆಧ್ಯಾತ್ಮಿಕದ ಮೇಲೆ ನಂಬಿಕೆ ಇರಬೇಕು, ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಇವೆಲ್ಲವನ್ನು ಇಟ್ಕೊಂಡು ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಇದನ್ನು ಪಾಲನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವ ಜನ ಸುಖಿನ ಭವಂತು. ಹಾಗೆ ನಮ್ಮ ಚಾನಲ್ನು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.